ನಮಸ್ಕಾರ ಎಲ್ರಿಗೂ. ಇನ್ನೇನ ಬ್ಯಾಸ್ಗೆ ಚಾಲು ಆಯ್ತು, ತಂಪು ತಿನ್ಬೇಕಂತ ಅನ್ನಿಸ್ತಿರ್ತೈತಿ. ಹಂಗಂತೇಳಿ ಹೊರಗಿಂದ ಐಸ್ ಕ್ರೀಮ್ ಅದು ತರ್ತಿರ್ತೀವಿ ರೀ. ಅದ್ರ ಬದ್ಲಿ ನಾವು ಮನ್ಯಾಗನ ಮಾಡ್ಕೊಂಡು ತಿಂದ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತಿ, ಹಂಗೆ ಹೆಲ್ದಿನೂ ಇರ್ತೈತಿ ರೀ. ಸೊ ಹಂಗಾರ ಈ ಕುಲ್ಫಿ ಅಥವಾ ಐಸ್ ಕ್ರೀಮ್ನ ಯಾವ ಥರ ಮಾಡೋದು ಅಂತ ನೋಡೋಣ ಬರ್ರಿ. ಮೊದಲಿಗೆ ನಾವು ಒಂದು ಕಲ್ಲಂಗಡಿಯನ್ನು ತೊಗೊಂಡಿವು, ಅದ್ರೊಳಗೆ ಅರ್ಧ ಮಾಡಿದ್ದು, ಅದ್ರೊಳಗೆ ನಾವು ಅರ್ಧ ತೊಗೊಂಡಿದ್ರಲ್ಲ ಅದ್ರಾಗಿಂದ ಅರ್ಧ ತೊಗೊಂಡಿವು. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಐಸ್ ಕ್ರೀಮ್ದ ಆ ಥರ ನೀವು ಕ್ವಾಂಟಿಟಿನ ಮಾಡ್ಕೋಬೋದು. ಇಲ್ಲಿ ನಾವು ಅರ್ಧ ಒಳಗಿನ ಗಿರ್ದ ತೊಗೊಂಡಿವಿ ಅಂತ ಅನ್ಕೋರಿ. ಅದನ್ನು ಈ ಥರ ಚೆನ್ನಾಗಿ ಕಟ್ ಮಾಡ್ಕೊರಿ. ದಪ್ಪ ದಪ್ಪಾಗಿ ಕಟ್ ಮಾಡ್ಕೊಂಡ್ರೂ ನಡಿತೈತಿ, ಯಾಕಂದ್ರೆ ಇದು ನಾವು ಹೆಂಗೂ ಗ್ರೈಂಡ್ ಮಾಡೋರು ಇರ್ತೀವಿ. ನಾವು ಇಲ್ಲಿ ಒಂದು ಜ್ಯೂಸರ್ನ ತೊಗೊಂಡಿವಿ, ಅಥವಾ ನೀವು ಮಿಕ್ಸಿ ಜಾರ್ದಾಗೂ ಹಾಕೋಬೋದು. ಇದಕ್ಕೆ ಈ ಕಟ್ ಮಾಡಿಟ್ಟಂತಹ ಕಲ್ಲಂಗಡಿಯನ್ನು ಸೇರಿಸ್ಕೊಳತ್ತೀವಿ. ಸೇರಿಸ್ಬೇಕ್ರಿ, ಪೂರ್ತಿ ಎಲ್ಲ ಕಲ್ಲಂಗಡಿಯನ್ನು ಇದಕ್ಕೆ ಸೇರಿಸ್ಕೋಬೇಕ್ರಿ. ಆಮೇಲೆ ನಾವು ಇದಕ್ಕೆ ಸಕ್ರೆಯನ್ನು ಸೇರಿಸ್ಕೋಬೇಕಾಗ್ತೈತಿ. ನಿಮಗೇನಂದರೆ ಸಕ್ರೆ ಬೇಡಪ್ಪ ಅಂತಂದ್ರೆ ನೀವು ಕಂಡೆನ್ಸ್ ಮಿಲ್ಕನ್ನು ಸಹ ಆ್ಯಡ್ ಮಾಡ್ಕೋಬೋದು. ಆಮೇಲೆ ಅದಕ್ಕೆ 1 ಕಪ್ಪಷ್ಟು ತಂಪು ಹಾಲನ್ನು ಸೇರಿಸ್ಕೊಳತ್ತೀವಿ. ಬಿಸಿ ಇರಬಾರ್ದ್ರಿ ಹಾಲು, ತಂಪಾದಂತಹ ಹಾಲನ್ನು ಇದಕ್ಕೆ ಸೇರಿಸ್ಕೋಬೇಕಾಕೈತಿ. ನೋಡಿರಿ, ಈಗ ಅದನ್ನೆಲ್ಲ ಸೇರಿಸಿ ನಾವು ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಅದ್ರದ್ದು ಸ್ಮೂತಾಗಿ ಇದು ರೆಡಿ ಆಗಬೇಕು ಅನ್ನೋ ಥರ ನಾವು ಇದನ್ನ ಪೂರ್ತಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಇಷ್ಟನೂ ನೀವು ಬೇಕಂತಂದರೆ ಈ ಥರ ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿಬೋದು, ನಡೀತೈತಿ. ಆದರೆ ನಾವು ಇವತ್ತು ನಿಮ್ಗೆ ಕುಲ್ಫಿಯನ್ನು ಮಾಡಿ ತೋರ್ಸಾತೀವಿ. ಸೊ ಈಗ ಇಷ್ಟು ಪೂರ್ತಿ ಚೆನ್ನಾಗಿ ಆದಮೇಲೆ ಅದನ್ನು ನಾವು ಒಂದು ಸ್ಟ್ರೈನರಿಂದ ಈ ಥರ ಚಾನ್ಸ್ಕೋಬೇಕಾಗ್ತೈತಿ. ಏನರೇ ಅದ್ರೊಳಗೆ ಪಾರ್ಟಿಕಲ್ಸ್ ಉಳಿದಿದ್ದಪ್ಪ ಅಂತಂದ್ರೆ ಅದು ಸ್ಟ್ರೈನರ್ದಾಗಿರ್ತಾವೆ. ಆಮೇಲೆ ಇದಕ್ಕೆ ನಾವು ಒಂದು 2 ಟೇಬಲ್ ಸ್ಪೂನಷ್ಟು ನಾವು ಮಿಲ್ಕ್ ಪೌಡರನ್ನು ಸೇರಿಸ್ಕೊಳತ್ತೀವಿ ನೋಡಿರಿ. ಇದರಿಂದ ಏನಾಗ್ತೈತಿಪ್ಪ ಅಂತಂದ್ರೆ ಕುಲ್ಫಿ ಅಥವಾ ಏನು ಐಸ್ ಕ್ರೀಮ್ ಮಾಡತ್ತೀವಿ ನಾವು ಅದ್ರೊಳಗೆ ಕ್ರೀಮಿ ಸ್ಟ್ರಕ್ಚರ್ ಬರ್ತೈತಿ. ಸೊ ಅದು ತಿನ್ನಾಕೂ ಭಾಳ ಅಂದ್ರೆ ಭಾಳ ಮಸ್ತ್ ಅನಿಸ್ತೈತಿ ನೋಡಿರಿ. ಈಗ ಒಂದು 2 ಟೇಬಲ್ ಸ್ಪೂನಷ್ಟು ಈ ಮಿಲ್ಕ್ ಪೌಡರನ್ನು ಸೇರಿಸಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದ್ರೊಳಗೆ ಪೂರ್ತಿ ಎಲ್ಲ ಹೊಂದ್ಕೋಬೇಕು, ಗಂಟೆಲ್ಲ ಉಳಿಬಾರ್ದು. ಹಂಗಂತೇಳಿ ನಾವು ಬೀಟರ್ ತೊಗೊಂಡು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಡಿವಿ. ನಿಮ್ಮಲ್ಲಿ ಯಾವ ರೀತಿಯಾದಂತಹ ಮೋಲ್ಡ್ ಇದಾವೆ ನೋಡಿರಿ, ಅದ್ರೊಳಗೆ ಇದನ್ನು ನೀವು ಹಾಕೋಬೇಕಾಗತ್ತಿ. ನಾವು ಇವತ್ತು ಇಲ್ಲಿ ಕುಲ್ಫಿ ಮೋಲ್ಡ್ ಒಳಗೆ ಇದನ್ನು ಹಾಕೊಳಕತ್ತೀವಿ. ನಿಮ್ಮ ಕಡೆ ಐಸ್ ಕ್ರೀಮ್ ಮೋಲ್ಡ್ಸ್ ಇದ್ದು ಅಂದ್ರೆ ಅದ್ರೊಳಗೂ ಹಾಕೋರಿ. ಇಲ್ಲ ಅಪ್ಪ ಅಂತಂದ್ರೆ ನೀವು ಗ್ಲಾಸ್ದಾಗ ಹಾಕಿ ಅದ್ರೊಳಗೆ ಐಸ್ ಕ್ರೀಮ್ ಸ್ಟಿಕ್ಕನ್ನು ಹಾಕಿ ನೀವು ಇದನ್ನು ಫ್ರೀಸ್ ಮಾಡಿದ್ರೆ ಮಸ್ತ್ ಆದಂತಹ ಐಸ್ ಕ್ರೀಮ್ಸ ರೆಡಿ ಆಗ್ತಾವ್ರಿ. ಈಗ ನೋಡಿರಿ, ಅದರೊಳಗೆ ನಾವು ಐಸ್ ಕ್ರೀಮ್ ಸ್ಟಿಕ್ಸನ್ನು ಸಹ ಸೇರಿಸಿ ಇದನ್ನ ನಾವು ಒಂದು 4 ಗಂಟೆಗಳ ಕಾಲ ಫ್ರೀಝರ್ದಾಗ ಇಟ್ಟು ಆದಮೇಲೆ ನಿಮಗೆ ತೆಗೆದು ತೋರಿಸತ್ತೀವಿ ಎಷ್ಟು ಭಾರಿಯಾಗಿ ಈ ಕುಲ್ಫಿ ರೆಡಿ ಆಗಿದಾವೆ ಅಂತೇಳಿ. ನೋಡಿರಿ, ಕಲ್ಲಂಗಡಿಯಿಂದ ಈ ಥರ ನೀವು ಮನ್ಯಾಗ ಮಾಡ್ಕೊಂಡ್ರೆ ತಿಕ್ಕೋರಿ, ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ. ಹಂಗೆ ನೀವು ಸಣ್ಣ ಮಕ್ಳಿಗೂ ಕೊಡ್ಬೋದು, ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ. ಹೊರಗಿಂದ ತರೋ ಬದಲು ಈ ಥರಲ್ಲ ನಮ್ಮ ಕೈಯಾರೆ ನಾವು ಮಾಡ್ತಿಂದ್ರೆ ಅದ್ರೊಳಗೆ ಮಜಾನ ಬೇರೆ ಇರ್ತೈತಿ. ಸೊ ನೋಡಿರಿ ಎಷ್ಟು ಮಸ್ತಾಗಿ ಬಂದ ಅಂತೇಳಿ. ಹಂಗಾದ್ರೆ ಈ ಕುಲ್ಫಿ ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅನ್ಕೊಂತನು. ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ, ಅವರೂ ಈ ರೀತಿಯಾದಂತಹ ಕುಲ್ಫಿನ ಮನ್ಯಾಗ ಮಾಡಲಿ, ಪ್ರೀತಿಯಿಂದ ತಿನ್ನಲಿ. ಸೊ ಈ ರೆಸಿಪಿ ನಿಮಗೂ ಇಷ್ಟ ಆಗೈತಿ ಅನ್ಕೊಂತನು. ಹಂಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಚಾನಲ್ ಏನಾರ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.